ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನ ನಾನು ಪಿಗ್ನಿ ಕಲೆಕ್ಟರ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ನಿಮ್ಮ ಯಾವುದಾದರೂ ಪಿಗ್ನಿ ಕಲೆಕ್ಟರ್ಗಳಿದ್ರೆ ಅಥವಾ ಸ್ನೇಹಿತರಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಂದ್ರೆ ಏಪ್ರಿಲ್ 12ಕ್ಕೆ ಹೈಕೋರ್ಟ್ಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಾಣಿಜ್ಯ ತೆರಿಗೆ ಇಲಾಖೆ ಕಳಿಸಿದಂತಹ ಸೋಕಾಸ್ ನೋಟಿಸ್ ಅನ್ನ ರದ್ದುಗೊಳಿಸಲು ಹೈಕೋರ್ಟ್ ಹೋಗಿರುತ್ತೆ. ಹೈಕೋರ್ಟ್ ಇದನ್ನ ರದ್ದುಗೊಳಿಸುತ್ತೆ. ಇದರಿಂದ ನಮ್ಮ ಎಲ್ಲಾ ಪಿಗ್ನಿ ಕಲೆಕ್ಟರ್ಗಳಿಗೆ ತುಂಬಾ ಅನುಕೂಲ ಆಗಿದೆ. ಯಾಕೆ ರದ್ದುಗೊಳಿಸ್ತು ಅಂತ ಹೇಳ್ಕೊಂಡ್ರೆ ಹೇಳ್ತೀನಿ. ಪಿಗ್ನಿ ಕಲೆಕ್ಟರ್ಗಳು ಒಂದು ಬ್ಯಾಂಕಿನ ಕೆಳಗೆ ಕೆಲಸ ಮಾಡುವಂತಹ ಕಮಿಷನ್ ಏಜೆಂಟ್ಗಳು. ಅವರು ಯಾವುದೇ ರೀತಿಯ ಗುತ್ತಿಗೆದಾರರಲ್ಲ, ಹಾಗೆ ಕಾಂಟ್ರಾಕ್ಟರ್ಗಳಲ್ಲ. ಅವರಿಗೆ ಸ್ವತಂತ್ರವಾಗಿ ಯಾವುದೇ ನಿಯಮಗಳನ್ನ ಮಾಡುವ ಹಕ್ಕಿಲ್ಲ. ಹಾಗೆ ಸ್ವತಂತ್ರವಾಗಿ ಮನಸೋ ಇಚ್ಛೆ ಕೆಲಸ ಮಾಡುವ ಅರ್ಹತೆಗಳು ಕೂಡ ಕಂಪನಿ ಕೊಟ್ಟಿರೋದಿಲ್ಲ. ಯಾವುದೇ ಹಕ್ಕುಗಳನ್ನ ಕೂಡ ಒಂದು ಬ್ಯಾಂಕ್ಗಳು ಕೊಟ್ಟಿರೋದಿಲ್ಲ. ಹಾಗಾಗಿ ಅವರು ಒಂದು ಸಂಸ್ಥೆಯ ಕೆಳಗೆ, ಒಂದು ಗ್ರಾಮೀಣ ಬ್ಯಾಂಕ್ಗಳ ಕೆಳಗೆ ಕೆಲಸ ಮಾಡುವಂತಹ ಪಿಗ್ನಿ ಏಜೆಂಟರ್ಗಳಾಗಿರ್ತಾರೆ. 2017 ಜೂನ್ 1ಕ್ಕೆ ನಮ್ಮ ಭಾರತದಲ್ಲಿ GST ಅನ್ನೋದು ಬರುತ್ತೆ. ಅದಕ್ಕಿಂತ ಹಿಂದೆ ಹಲವಾರು ತೆರಿಗೆಗಳಿತ್ತು. ಆ ತೆರಿಗೆಗಳು 15% ಅದನ್ನ ಎಲ್ಲರೂ ಕೂಡ ಕಟ್ತಾ ಇದ್ರು. ಆ ನಂತರದಲ್ಲಿ ನಮ್ಮ ಭಾರತಕ್ಕೆ 2017 ಜೂನ್ 1ಕ್ಕೆ GST ಅನ್ನು ಬರ್ತಾರೆ. GST ಅನ್ನ ತಂದಿದ್ದು ಎಲ್ಲರಿಗೂ ಕೂಡ ಒಂದೇ ಸಮಾನವಾದ ಟ್ಯಾಕ್ಸ್ಗಳು ಇರ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾರೆ. ಇದು ಪಿಗ್ನಿ ಕಲೆಕ್ಟರ್ಗೆ ಕೂಡ ಇನ್ಕ್ಲೂಡ್ ಆಗುತ್ತೆ. ಅವ್ರಿಗೆ 18% ಟ್ಯಾಕ್ಸ್ ಅನ್ನ ಕೂಡ ಕಟ್ತಾ ಇರ್ತಾರೆ. 18% ಟ್ಯಾಕ್ಸ್ ಗಳನ್ನ ಕಟ್ಟೋದ್ರ ಜೊತೆಗೆ ಅವರು TDS ಅನ್ನ ಕೂಡ ಕಟ್ತಾ ಇರ್ತಾರೆ. ಅಂದ್ರೆ 10,000 ರೂಪಾಯಿಗಳ ಕಮಿಷನ್ ಅನ್ನ ಅವರು ತಿಂಗಳಿಗೆ ತಗೊಂಡ್ರೆ ಅದಕ್ಕೆ 1,800 ರೂಪಾಯಿಗಳಷ್ಟು ತೆರಿಗೆಯನ್ನ ಕಟ್ಟಿ ಅದರ ಮೇಲೆ ಕೂಡ TDS ಅನ್ನ ಕಟ್ತಾ ಇರ್ತಾರೆ. ಆ ಕಮಿಷನ್ ಕಟ್ಟೋದ್ರಿಂದ ಅಥವಾ ಅವರ ಟ್ಯಾಕ್ಸ್ GST ಕಟ್ಟಾಗೋದ್ರಿಂದ ಅವರಿಗೆ ಸಂಬಳದಲ್ಲಿ ಕಡಿತ ಉಂಟಾಗ್ತಿತ್ತು. ಅವರು ಬ್ಯಾಂಕಿನ ಕೈ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಗಳಾದ್ರೂ ಕೂಡ ಅವರಿಗೆ ಗುತ್ತಿಗೆದಾರರ ರೀತಿಯಲ್ಲಿ ಟ್ಯಾಕ್ಸ್ ಅನ್ನ GST ಅನ್ನ ಕಟ್ ಮಾಡಲಾಗ್ತಿತ್ತು. ಇದೇ ರೀತಿಯಲ್ಲಿ ಮೊನ್ನೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ನೋಟಿಸ್ ಬಂದಾಗ ಇದನ್ನ ಹೈಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಎಲ್ಲಾ ಪಿಗ್ನಿ ಕಲೆಕ್ಟರ್ಗಳಿಗೆ, ಪಿಗ್ನಿ ಏಜೆಂಟರ್ಗಳಿಗೆ ಟ್ಯಾಕ್ಸ್ ಅನ್ನೋದನ್ನ ನಿಲ್ಲಿಸಲಾಗತ್ತೆ. ಇದನ್ನ ನಿಲ್ಲಿಸಿರುವಂತದ್ದು ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಪಿಗ್ನಿ ಕಲೆಕ್ಟರ್ಗಳಿಗೆ ಬ್ಯಾಂಕಿನ ಒಳಗೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಸಿಗುವ ರೀತಿಯ ಇವರಿಗೂ ಕೂಡ ಒಂದು ರೀತಿಯ ಸ್ಯಾಲರಿ ಅಂದ್ರೆ ಕಮಿಷನ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಹಾಗೆ ಅವರಿಗೆ ಸಿಗುವಂತಹ ತರವೇ ಇವ್ರಿಗೆ ಕೂಡ ಗ್ರಾಜ್ಯುಟಿ ಕೂಡ ಸಿಗ್ತಾ ಇರುತ್ತೆ. ಬ್ಯಾಂಕಿನ ಒಬ್ಬ ಸಿಬ್ಬಂದಿಗೆ ಸಿಗುವಂತಹ ಎಲ್ಲಾ ಸೌಲಭ್ಯಗಳು ಕೂಡ ಪಿಗ್ನಿ ಕಲೆಕ್ಟರ್ಗೆ ಕೂಡ ಆ ಬ್ಯಾಂಕ್ ಕೊಡ್ತಾ ಇರುತ್ತೆ. ಹೀಗಿರುವಾಗ ಅವರು ಬ್ಯಾಂಕಿನ ಕೆಳಗೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳಾಗ್ತಾರೆ ವಿನಃ ಅವರು ಗುತ್ತಿಗೆದಾರರಾಗುವುದಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಇದರಿಂದ ತುಂಬಾ ಜನ ಪಿಗ್ನಿ ಕಲೆಕ್ಟರ್ಗಳಿಗೆ ಅನುಕೂಲ ಆಗಿದೆ. ಹಾಗೆ ಜನರಿಗೆ ಕೂಡ ಪಿಗ್ನಿ ಕಲೆಕ್ಟರ್ ಅಂತ ಹೇಳ್ಕೊಂಡ್ರೆ ಒಂದು ಸಾಮಾನ್ಯ ವೃತ್ತಿ ಅಂತ ಹೇಳಿ ಅನಿಸ್ತು. ದಿನ ದಿನ ಒಂದಿಷ್ಟು ಸೇವಿಂಗ್ಸ್ ಅನ್ನ ಮಾಡ್ಲಿಕ್ಕೆ, ಮನೆ ಮನೆಗೂ ಬಂದು ಕಲೆಕ್ಟ್ ಗಳನ್ನ ಮಾಡ್ಲಿಕ್ಕೆ ಡೈಲಿ ನಾವು ಒಂದಿಷ್ಟು ಅಮೌಂಟ್ ಅನ್ನ ತೆಗೆದಿಡ್ಲಿಕ್ಕೆ ಸಾಧ್ಯ ಇದೆ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಮ್ಮ ಮನೆಗಳಿಗೆ, ಶಾಪ್ಗಳಿಗೆ ಬಂದು ಒಂದಿಷ್ಟು ಸೇವಿಂಗ್ಸ್ ಅನ್ನ ನಮ್ಗೆ ಒಟ್ಟು ಸೇರಿಸಿ ಕೊಡುವಲ್ಲಿ ಪಿಗ್ನಿ ಕಲೆಕ್ಟರ್ಗಳು ತುಂಬಾ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಾರೆ. ಈ ಒಂದು ನಿರ್ಧಾರದಿಂದ ಸಾಮಾನ್ಯ ಜನರಿಗೂ ಕೂಡ ಖುಷಿ ಆಗತ್ತೆ. ಕಾರಣ ಯಾಕಂತ ಹೇಳ್ಕೊಂಡ್ರೆ 6 ತಿಂಗಳು, 1 ವರ್ಷದ ಪಿಗ್ನಿಗಳೆಲ್ಲ ಸಾಮಾನ್ಯವಾಗಿ ನಡೆಯುತ್ತೆ. ನಮ್ಗೆಲ್ಲ ಇದು ಗೊತ್ತಿರುವಂತ ವಿಚಾರ. ಡೈಲಿ 100 ರೂಪೀಸ್, 500, 1000 ಈ ರೀತಿಯಲ್ಲಿ ಜನಸಾಮಾನ್ಯರು ಕಟ್ಕೊಂಡು ಹೋಗ್ತಾರೆ. ಅದನ್ನ ನಾವು ನಿರ್ದಿಷ್ಟವಾಗಿ ಮನೆಯಲ್ಲಿ ಸೇವ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದನ್ನ ಒಂದು ಸೇರಿಸಿ ಒಂದಿಷ್ಟು ನಮ್ಮದೇ ಹಣವನ್ನ ನಮ್ಗೆ ಆದಾಯ ರೂಪದಲ್ಲಿ ಕೊಡುವ ಕೆಲಸವನ್ನ ಪಿಗ್ನಿ ಏಜೆಂಟರ್ಗಳು, ಬ್ಯಾಂಕಿನ ಪಿಗ್ನಿ ಕಲೆಕ್ಟರ್ಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂದು ಖುಷಿಯ ವಿಚಾರ. ಹೈಕೋರ್ಟ್ ಹೇಳತ್ತೆ ಪಿಗ್ನಿ ಕಲೆಕ್ಟರ್ಗಳು ಸ್ವತಂತ್ರ ಕೆಲಸಗಾರರಲ್ಲ. ಅವರಿಗೆ ಯಾವುದೇ ರೀತಿಯ ನಿರ್ಧಾರವನ್ನ ಸ್ವತಃ ಕೈಗೊಳ್ಳುವ ಅಧಿಕಾರ ಇಲ್ಲ ಅಂತ ಹೇಳಿ. ಇದು ನಿಜವಾಗ್ಲೂ ಒಪ್ಕೊಳ್ಬೇಕಾಗಿರುವಂತಹ ವಿಚಾರ.
ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮಾಹಿತಿಯನ್ನ ದಯವಿಟ್ಟು ಹಂಚ್ಕೊಳ್ಳಿ. ಇನ್ನು ಎಷ್ಟೋ ಜನ ಇನ್ನೊಂದು ವಿಚಾರ, ಈಗ ಆಗಲೇ 2017ರಿಂದ ಇಲ್ಲಿಯವರೆಗೂ 9 ವರ್ಷಗಳ ಕಾಲ 18% GST ನಮ್ಮ ಪಿಗ್ನಿ ಕಲೆಕ್ಟರ್ಗಳು ಕಟ್ಟಿದ್ದಾರೆ. ಇವರು ಮನವಿಯನ್ನ ಸಲ್ಲಿಸಿ ತಾವು ಕಟ್ಟಿರುವ GST ವಾಪಸ್ ಪಡೆಯುವ ಹಕ್ಕುಗಳು ಕೂಡ ಪಿಗ್ನಿ ಕಲೆಕ್ಟರ್ಗೆ ಇದೆ. ಪ್ರಯತ್ನ ಪಡಬೇಕು. ಈಗ ಪಿಗ್ನಿ ಕಲೆಕ್ಟರ್ಗಳಿಗೆ GST ಇಲ್ಲ ಅನ್ನೋದು ಖುಷಿಯ ವಿಚಾರ. ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ನಮಸ್ತೆ.